ಹಲೋ, ನಮಸ್ತೆ ಎಲ್ರಿಗೂ. ನಮಸ್ತೆ. ನವರಾತ್ರಿಯ ಶುಭಾಶಯಗಳು. ದೇವಿ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ವೆಬಿನಾರ್ ಶುರು ಮಾಡೋಣ. ಇವತ್ತು ನಾವು ಲಲಿತಾ ಸಹಸ್ರನಾಮ ಪಠಣೆ ಮಾಡೋಣ. ಇದರಲ್ಲಿ ಕೆಲವು ಮಂತ್ರಗಳ ಪ್ರಾಮುಖ್ಯತೆಯನ್ನು ಕೂಡ ಕೊನೆಗೆ ಹೇಳ್ತೀನಿ. ಈಗ ಶುರುವಿನಲ್ಲಿ ಸ್ವಲ್ಪ ನಾವು ಧ್ಯಾನದ ಮೋಡಲ್ಲಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಾವು ಸ್ವಲ್ಪ 1-2 ಮಿನಿಟ್ಸ್ ಮೆಡಿಟೇಷನ್ ಮೋಡಲ್ಲಿ ಇರ್ಬೇಕಾಗುತ್ತೆ. ಯಾಕಂದ್ರೆ ಈಗ ಓದ್ತಾ ಇರೋ ಲಲಿತಾ ಸಹಸ್ರನಾಮ ಪಠಣೆ ಸಂಕಲ್ಪ ಸಹಿತ ಇದೆ. ಏನ್ ಅಟ್ಯೂನ್ಮೆಂಟ್ ಅಂತಾರಲ್ಲ, ಅಟ್ಯೂನ್ಮೆಂಟ್ ಕೂಡ ಆಗಿರೋ ಇದ್ರಲ್ಲಿ ಮೋಡಲ್ಲಿ ಇದನ್ನ ಮಾಡ್ತಾ ಇರೋದು. ದೀಕ್ಷೆ ಅಂತಾರಲ್ಲ, ಕನ್ನಡದಲ್ಲಿ ಅದನ್ನ ದೀಕ್ಷೆ ಅಂತಾರೆ. ಸೊ ದೀಕ್ಷಾ ಪ್ರಕಾರ ಈಗ ಪಠಣೆಯನ್ನ ಮಾಡ್ತಾ ಇರೋದು. ಆದ್ರಿಂದ ಇದು ನೀವೆಲ್ಲ ಕೂಡ ಧ್ಯಾನಸ್ಥ ರೀತಿಯಲ್ಲಿ ಇದ್ದು ಇದನ್ನ ಕೇಳಿರಿ. ಯಾಕೆ ಅಂದ್ರೆ ಇದು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಮಯ ತಗೊಳುತ್ತೆ ಲಲಿತಾ ಸಹಸ್ರನಾಮ. ಇದು ಎಲ್ಲರೂ ಸಾಮಾನ್ಯವಾಗಿ ಓದಕ್ಕಾಗೋದಿಲ್ಲ. ಇದು ಸ್ವಲ್ಪ ಅಭ್ಯಾಸ ಇದ್ರೆ ಮಾತ್ರ ಓದಕ್ಕಾಗೋದು. ಯಾಕಂದ್ರೆ ಇದು ಸಮಯ ಬಹಳ ಬೇಕು ಮತ್ತು ಸಂಸ್ಕೃತ ಶ್ಲೋಕಗಳು ಅದರಿಂದ ಈಸಿಯಾಗಿ ಅವೈಲಬಲ್ ಆಗೋದಿಲ್ಲ ಇದು. ಅದರಿಂದ ಆತರ ಓದಕ್ಕಾಗದೇ ಇರೋರು, ಸಮಯ ಇಲ್ಲದೆ ಇರೋರು ಕೇಳಿನೂ ಕೂಡ ಧನ್ಯತೆಯನ್ನ ಪಡಿಬಹುದು. ಓಕೆ, ಈಗ ಶುರು ಮಾಡೋಣ. ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬೇಕಾಗುತ್ತೆ. ಎಲ್ರೂ ಬೆನ್ನು ಮೂಳೆ ನೇರವಾಗಿ ಕುಳಿತುಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ ಮತ್ತು ಆಜ್ಞಾ ಚಕ್ರದಲ್ಲಿ ಧ್ಯಾನ ಇರಲಿ. ಆಜ್ಞಾ ಚಕ್ರನ ಕೇಂದ್ರೀಕರಿಸಿ ಧ್ಯಾನ ಮಾಡಿ ಸೈಲೆಂಟ್ ಆಗಿರಿ. ಏನು ಶಬ್ದ ಆ ಕಡೆ ಈ ಕಡೆ ನೋಡೋದು ಅದೆಲ್ಲ ಮಾಡ್ಬೇಡಿ. ಬೆನ್ನು ಮೂಳೆ ನೇರವಾಗಿ ಕುಳಿತುಕೊಳ್ಳಿ. ಚಕ್ಕಲ್ ಬಕ್ಕಲ್ ಹಾಕೊಂಡು ಕೂತ್ಕೋಬಹುದು, ಅಥವಾ ಚೇರ್ ಮೇಲೆ ಕೂತಿದ್ರು ಕೂಡ ನೇರವಾಗಿ ಕೂತ್ಕೊಳ್ಳಿ, ಹೊರಗ್ಕೋಬೇಡಿ. ನೇರವಾಗಿ ಬೆನ್ನು ಮೂಳೆ ನೇರವಾಗಿ ಮಾಡ್ಕೊಂಡು ಕೂತ್ಕೊಳ್ಳಿ. ಆಜ್ಞಾ ಚಕ್ರದ ಮೇಲೆ ಗಮನ ಇರಲಿ. ನನ್ನ ಮಾತುಗಳನ್ನು ಕೇಳ್ಕೊಳ್ತಾ ದೇವಿಯ ರೂಪನ ನೆನಪು ಮಾಡ್ಕೊಳ್ಳಿ. ಕಣ್ಣಿನಲ್ಲಿ, ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. ದೇವಿ ಮುಂದೆ ನಿಂತಿದ್ದೀರಾ, ನೀವು ದೇವಿ ಮುಂದೆ ಕೂಳ್ತಿದ್ದೀರಾ, ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದೀರಾ ಅಂತ ಭಾವನೆ ಮಾಡ್ಕೊಳ್ಳಿ. ಇದು ಖಂಡಿತವಾಗಿಯೂ ದೈವಿಕ ಸ್ತ್ರೀ ಶಕ್ತಿಯೊಂದಿಗೆ ಕನೆಕ್ಟ್ ಆಗಲು ಸಹಾಯ ಮಾಡುತ್ತೆ. ಈ ದೇವಿ ಶಕ್ತಿಯೊಂದಿಗೆ ಕನೆಕ್ಟ್ ಆದ್ರೆ ಇದರಿಂದ ಶಕ್ತಿ, ಧೈರ್ಯ ಮತ್ತು ಆಂತರಿಕ ಶಾಂತಿ ಕೂಡ ನಮಗೆ ಸಿಗುತ್ತೆ. ಆಮೇಲೆ ನವರಾತ್ರಿ ದಿನವಾದ ಈ 9 ದಿನದಲ್ಲಿ ಅತ್ಯಂತ ಹೆಚ್ಚಿನ ಯೂನಿವರ್ಸಲ್ ಅಲೈನ್ಮೆಂಟ್ ಪ್ರಭಾವಶಾಲಿಯಾಗಿರುತ್ತೆ. ಆದ್ರಿಂದ ಈ ಸಮಯವನ್ನ ನಾವು ವೇಸ್ಟ್ ಮಾಡಬಾರ್ದು. ಆದ್ರಿಂದ ಇದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ದುರ್ಗೆಯ ಅನುಗ್ರಹ ತಗೊಳ್ಳೋಕೆ ಪ್ರಯತ್ನ ಪಡೋಣ. ಶಿವಶಕ್ತಿಯ ಪ್ರಭಾವ ಸಿಗುತ್ತೆ. ಪ್ರಕೃತಿನೇ ದೇವಿ ಆಗಿರೋದ್ರಿಂದ ಇಲ್ಲಿ ಪಂಚತತ್ವಗಳು ಕೂಡ ಕೇಂದ್ರೀಕೃತವಾಗಿರುತ್ತೆ. ಆದ್ರಿಂದ ಈ ನವರಾತ್ರಿಯ ವರ್ಷದ 365 ದಿನಗಳಲ್ಲಿ ಅಟ್ಲೀಸ್ಟ್ ನಾವು 9-10 ದಿನದಲ್ಲಿ ಅಟ್ಲೀಸ್ಟ್ 1 ಅವರ್, ಅರ್ಧ ಗಂಟೆನಾದ್ರೂ ನಾವು ದೇವಿಯ ಪ್ರಾರ್ಥನೆ, ಮಂತ್ರ ಪಠಣೆ ಅದು ಮಾಡ್ಕೊಂಡಿದ್ರೆ ಅತ್ಯಂತ ಒಳ್ಳೇದು. ನಾವು ಸಂಸಾರದಲ್ಲಿ ಮುಳುಗಿರೋದ್ರಿಂದ ಇದು ದೈನಂದಿನ ಮನೆಯ ಕೆಲಸ ಕಾರ್ಯಗಳು, ಇವೆಲ್ಲ ಕೋಪ ತಾಪಗಳು ಮತ್ತು ಅಡೆತಡೆಗಳು ಇವುಗಳೆಲ್ಲ ಇರ್ತೀವಲ್ಲ, ಇದು ನಮ್ಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಜೀವನ. ಅಟ್ಲೀಸ್ಟ್ ನಾವು ಇಂಥ ಸಮಯದಲ್ಲಿ ಒಂದ್ ಸ್ವಲ್ಪನಾದ್ರೂ ಧ್ಯಾನ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಸುಲಭವಾದ ದಾರಿನೂ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಈಗ ಈ ನವರಾತ್ರಿ ಇದ್ರಲ್ಲಿ ನಾವು ದುರ್ಗಾದೇವಿನ 9 ಶಕ್ತಿನ ಧ್ಯಾನ ಮಾಡ್ತೀವಿ. ಈ ಧ್ಯಾನದಲ್ಲಿ ನಮ್ಗೆ ಆಂತರಿಕವಾಗಿ ನಾವು ಮಾನಸಿಕವಾಗಿ ದೇವಿಗೆ ನಾವು ಶರಣಾಗತಿ ಆಗ್ಬೇಕು. ಇದರಿಂದ ನಮಗೆ ದೇವಿಯಿಂದ ಶಕ್ತಿ, ಧೈರ್ಯ, ಸ್ಥೈರ್ಯ ಮತ್ತು ಬುದ್ಧಿಶಕ್ತಿ ಮತ್ತು ಸಮಯ ಪ್ರಜ್ಞತೆ, ಇವುಗಳಿಂದ ನಮ್ಮ ಜೀವನದ ಎಲ್ಲ ಕಷ್ಟ ಅಥವಾ ಕಠಿಣವಾಗಿರ್ತದನ್ನ ಸುಲಭವಾಗ್ಬಿಡ್ಬೋದು, ಕಾಂಪ್ಲೆಕ್ಸ್ ಆಗಿರೋದನ್ನ ಬಿಡಿಸ್ಬೋದು, ಈಸಿ ಮಾಡ್ಕೊಳ್ಬೋದು ನಮ್ಮ ಜೀವನನ. ಓಕೆ, 2 ನಿಮಿಷ ಧ್ಯಾನ ಮಾಡಿ. ಈಗ ಉಸಿರಾಟ ಮಾಡಿ
ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಬೆನ್ನು ಮೂಳೆ ನೇರವಾಗಿರಲಿ. ನಿಮ್ಮ ಮನಸ್ಸು ಆಜ್ಞಾ ಚಕ್ರದಲ್ಲಿ ಕೇಂದ್ರೀಕೃತವಾಗಿರಲಿ. ಕಣ್ಣು ಮುಚ್ಚಿಕೊಂಡಿರಿ. ಬ್ರೀತ್ ಇನ್ ಬ್ರೀತ್ ಔಟ್. ದೀರ್ಘವಾಗಿ ಉಸಿರಾಟ ತಗೊಳ್ಳಿ. 1-2 ಸಾರಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದ್ಕಿಂತ ಮುಂಚೆ. ಯಾಕಂದ್ರೆ ಈಗ ತಾನೇ ನೀವು ಆ ಕಡೆ ಕಡೆಯಿಂದ ಕೆಲಸಗಳು ಮುಗಿಸಿ ಬೇಗ ಬಂದು ಕೂತಿರ್ತೀರಾ. ಸ್ವಲ್ಪ ಹೊತ್ತು ದೇಹ ಒಂದ್ ಸಮಸ್ಥಿತಿಗೆ ಬರಬೇಕು, ಸ್ಟೇಬಲ್ ಆಗ್ಬೇಕು. ಇಲ್ಲಿ ಮನಸ್ಸು, ಬುದ್ಧಿ, ದೇಹ ಇವೆಲ್ಲ ಎನ್ವೈರನ್ಮೆಂಟ್ ಇದೆಲ್ಲಾನು ಅಲೈನ್ ಮಾಡ್ಬೇಕಾಗುತ್ತಲ್ಲ. ಅದ್ರಿಂದ ನೀವು 2 ನಿಮಿಷ 1 ನಿಮಿಷ ಸೆಟಲ್ ಆಗ್ಬೇಕು. ಅದನ್ನೇ ನಾವು ದೀರ್ಘವಾಗಿ 2-3 ಸಾರಿ ಉಸಿರಾಟ ತಗೊಳ್ಳಿ. ಹೊಟ್ಟೆ ತನಕ ಉಸಿರಾಟ ತಗೊಳ್ಳಿ. ದೊಡ್ಡ ಉಸಿರು ತಗೊಳ್ಳಿ. ರೆಡಿನಾ? ಅಗ್ನಚಕ್ರದ ಮೇಲೆ ಜ್ಞಾನ ಇರ್ಲಿ. ದೇವಿ ದುರ್ಗಾ ಮಾತೆ ಮುಂದೆ ಕುಳಿತಿದ್ದೀರಾ ನೀವು. ದೇವಿ ದುರ್ಗೆಯ ಪ್ರಸನ್ನವಾದ ಮುಖ ನೆನಪು ಮಾಡ್ಕೊಳ್ಳಿ. ದೇವಿ ದುರ್ಗೆಯ ಚಿತ್ರ ಕಣ್ಮುಂದೆ ತಗೊಳ್ಳಿ. ದುರ್ಗಾದೇವಿ ಎದುರುಗಡೆ ನೀವು ಕೂತಿದ್ದೀರಾ. ಬ್ರೀತ್ ಇನ್ ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್. ಕಣ್ಣು ಮುಚ್ಚೆ ಇರಲಿ. ಆಜ್ಞಾ ಚಕ್ರದ ಮೇಲೆ ಧ್ಯಾನ ಇರಲಿ. ನಾನೀಗ ಒಂದು ಪ್ರಾರ್ಥನೆ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ. ಅದನ್ನ ನಿಮ್ಮ ಮನಸ್ಸಲ್ಲಿನಲ್ಲಿ ನೀವು ಉಚ್ಚರಿಸಿ. ನಿಧಾನವಾಗಿ ಹೇಳ್ತೀನಿ. ಇಲ್ಲ ಅಂದ್ರೆ ಬರೀ ಕೇಳಿ ಸಾಕು, ಕೇಳಿದ್ರೂ ನಡೆಯುತ್ತೆ. ಶಕ್ತಿಯ ಶಕ್ತಿ, ರಕ್ಷಣೆಯ ಶಕ್ತಿ ಮತ್ತು ಪ್ರೀತಿಯ ಶಕ್ತಿಯಾಗಿ ಎಲ್ಲಾ ಜೀವಿಗಳಲ್ಲಿ ನೆಲೆಸಿರುವ ದೇವಿ ದುರ್ಗಾ ಮಾತೆ ಈ ದಿನ, ಈ ನವರಾತ್ರಿಯ ಸಮಯದಲ್ಲಿ ನಿನಗೆ ನನ್ನ ನಮಸ್ಕಾರಗಳು. ನಾನು ಈ ದಿನ, ಈ ಕ್ಷಣ ನಿನ್ನ ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡುತ್ತೇನೆ, ಕೇಳುತ್ತೇನೆ ಮನಪೂರ್ವಕವಾಗಿ. ತಾಯಿ ದುರ್ಗಾದೇವಿ, ನೀನು ನನ್ನ ಹೃದಯ ಮತ್ತು ಜೀವನಕ್ಕೆ ಉತ್ತಮವಾದ ದಾರಿದೀಪವನ್ನು ಕೊಡು. ನನ್ನ ಜೀವನ ಸುಗಮವಾಗಿ ನಡೆಯುವಂತೆ ಮಾಡು. ನಿನ್ನ ಧೈರ್ಯ ಬುದ್ಧಿವಂತಿಕೆಯಿಂದ ನನ್ನ ಜೀವನವು ಸುಖಮಯವಾಗಿರಲಿ. ಕಷ್ಟಗಳನ್ನು ಪರಿಹರಿಸುತ್ತಾಯೇ. ಇದು ನನ್ನ ಈಗಿನ ಸಂಕಲ್ಪವಾಗಿದೆ. ಇದಕ್ಕಾಗಿ ನಿನ್ನ ಅನುಗ್ರಹಕ್ಕಾಗಿ, ನಿನ್ನ ದಯೆಗಾಗಿ, ನಿನ್ನ ಪ್ರೀತಿಗಾಗಿ, ನಿನ್ನ ರಕ್ಷಣೆಗಾಗಿ ಈಗ ನಾನು ಲಲಿತಾ ಸಹಸ್ರನಾಮವನ್ನು ನಿನಗಾಗಿ ಓದುತ್ತೇನೆ. ಇದು ಒಂದು ರೀತಿಯ ಮಾಧ್ಯಮ ನಿನ್ನನ್ನು ತಲುಪಲು. ನಾವೇನು ಅಂಥ ಜಪತಪಗಳನ್ನು ಮಾಡುವಂತ ತಪಸ್ವಿಗಳೇನೇನಲ್ಲ. ನಾವು ಸಂಸಾರ ಬಂಧನದಲ್ಲಿ ಸಿಲುಕಿರುವವರು. ನಮ್ಮ ಕೈಯಿಂದ ಆಗುವಷ್ಟು ಇಷ್ಟೇ ತಾಯಿ. ನಾವು ಇಷ್ಟು ಮಾತ್ರ ನಿನಗೆ ಬೇಡಿಕೊಳ್ಳುವೆವು, ಅರ್ಪಿಸಲು ಸಾಧ್ಯವಾಗಿದೆ. ಇಷ್ಟಾದರೂ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿನಗೆ ಧನ್ಯವಾದಗಳು ತಾಯಿ, ಧನ್ಯವಾದಗಳು. ನಿನ್ನ ಅನುಗ್ರಹ ಕೃಪೆ ಸದಾ ನಮ್ಮ ಮೇಲಿರಲಿ, ಸದಾ ನಮ್ಮ ಮೇಲಿರಲಿ, ನಮ್ಮ ಮೇಲಿರಲಿ. ಧನ್ಯವಾದಗಳು ಮಾತೆ. ಓಂ ದುಂ ದುರ್ಗಾಯೈ ನಮಃ. 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 ಧ್ಯಾನಸ್ಥ ಸ್ಥಿತಿಯಲ್ಲೇ ಇರಿ. ದೇವಿಯೊಂದಿಗೆ ಮಾತನಾಡಿಕೊಳ್ಳಿ.
ಮಾತಾಡಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದಿರಾ? ಸಂಕಲ್ಪ ಮಾಡಿಕೊಂಡಿದ್ದೀರಾ? ಆಜ್ಞಾಚಕ್ರದಲ್ಲೇ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಜಗನ್ಮಾತೆಯು ಪ್ರಕೃತಿಯೂ ಆಗಿದ್ದಾಳೆ, ಶಿವಶಕ್ತಿಯೂ ಮಾತೆ. ನಮ್ಮ ಜೀವನದ ಎಲ್ಲ ಕಷ್ಟ ನಷ್ಟಗಳನ್ನು ಭರಿಸಿಕೊಡಲಿ ಎಂದು ನಾವು ಈಗ ಪ್ರಾರ್ಥಿಸೋಣ. ಅದಕ್ಕಾಗಿ ಈಗ ನಾವು ಲಲಿತಾ ಸಹಸ್ರನಾಮ ಪಠಣೆಯನ್ನು ಶುರು ಮಾಡೋಣ. ಎಲ್ಲರೂ ಧ್ಯಾನಸ್ಥರಾಗಿಯೇ ಕುಳಿತು ಲಲಿತಾ ಸಹಸ್ರನಾಮ ಸ್ತೋತ್ರ ಪಠಣೆಯನ್ನು ಮನಸ್ಪೂರ್ವಕವಾಗಿ ಕೇಳಿರಿ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ. ಓಂ ಅಸ್ಯ ಶ್ರೀ ಲಲಿತಾ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯಃ ಅನುಷ್ಠುಪ್ ಛಂದಃ ಶ್ರೀ ಲಲಿತಾ ಪರಾ ಭಟ್ಟಾರಿಕಾ ಮಹಾತ್ರಿಪುರ ಸುಂದರಿ ದೇವತಾ. ಐಂ ಬೀಜಂ ಕ್ಲೀಂ ಶಕ್ತಿಃ ಸೌಂ ಕೀಲಕಂ ಮಮ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥೆ ಲಲಿತಾ ತ್ರಿಪುರ ಸುಂದರಿ ಪರಾ ಭಟ್ಟಾರಿಕಾ ಸಹಸ್ರನಾಮ ಜಪೆ ವಿನಿಯೋಗ. ಕರನ್ಯಾಸ. ಐಂ ಅಂಗುಷ್ಟಾಭ್ಯಾಂ ನಮಃ, ಕ್ಲೀಂ ತರ್ಜನೀಭ್ಯಾಂ ನಮಃ, ಸೌ ಮಧ್ಯಮಾಭ್ಯಾಂ ನಮಃ, ಸೌ ಅನಾಮಿಕಾಭ್ಯಾಂ ನಮಃ, ಕ್ಲೀಂ ಕನಿಷ್ಠಿಕಾಭ್ಯಾಂ ನಮಃ, ಐಂ ಕರಪುಷ್ಟಭ್ಯಾಂ ನಮಃ. ಅಂಗನ್ಯಾಸಃ. ಐಂ ಹೃದಯಾಯ ನಮಃ, ಕ್ಲೀಂ ಶಿರಸೇ ಸ್ವಾಹಾ, ಓಂ ಶಿಖಾಯ ವಷಟ್, ಸೌ ಕವಚಾಯ ಹುಂ, ಕ್ಲೀಂ ನೇತ್ರತ್ರಯಾಯ ವಷಟ್, ಐಂ ಅಸ್ತ್ರಾಯ ಫಟ್, ಭೂರ್ಭುವಸ್ಸುರೋಮಿತಿ ದಿಗ್ಬಂಧಃ. ಧ್ಯಾನಂ. ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೇ ಅಹಮಿತ್ಯೇವ ವಿಭಾವಯೇ ಭವಾನೀಂ. ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಭಾಂ ಪೀತವಸ್ತ್ರಾಂ ಕರಕಲಿತಲಸಮಧ್ಯೀಮ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸಕಲಮಭಯದಾಂ ಭಕ್ತನಾಭ್ರಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲಸುರಸುತಾಂ ಸರ್ವಸಂಪತ್ಪ್ರದಾತೀಂ. ಸಕುಂಕುಮವಿಲೇಪನಾಮಳಿಕಚುಂಬಿಕಸ್ತೂರಿಕಾಂ ಸಮಂದಹಸಿತೇಕ್ಷಣಾಂ ಸಶರಚಾಪಪಾಶಾಂಕುಶಾಂ ಅಶೇಷಜನಮೋಹಿನಿಮರುಣಮಾಲ್ಯಭೂಷೋಜ್ವಲಾಂ ಜಪಾಕುಸುಮಭಾಸುರಾಂ ಜಪವಿಧೌ ಸ್ಮರೇದಂಬಿಕಾಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಮಾಣಿಕ್ಯಮೌಳಿಸ್ಫುರ ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರಕ್ತಚಷಕಂ ರಕ್ತೋತ್ಪಲಂ ಬಿಭರ್ತ್ರೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಲಮಿತ್ಯಾದಿ ಪಂಚಪೂಜಾಂ ವಿಭಾವಯೇತ್. ಲಂ ಪೃಥ್ವೀ ತತ್ವಾತ್ಮಿಕಾಯೈ ಶ್ರೀಲಲಿತಾದೇವ್ಯೈ ಗಂಧಂ ಪರಿಕಲ್ಪಯಾಮಿ. ಹಂ ಆಕಾಶತತ್ವಾತ್ಮಿಕಾಯೈ ಲಲಿತಾದೇವೈ ಪುಷ್ಪಂ ಪರಿಕಲ್ಪಯಾಮಿ. ಯಂ ವಾಯುತತ್ವಾತ್ಮಿಕಾಯೈ ಶ್ರೀಲಲಿತಾದೇವ್ಯೈ ಧೂಪಂ ಪರಿಕಲ್ಪಯಾಮಿ. ರಂ ವಹ್ನಿತತ್ವಾತ್ಮಿಕಾಯೈ ಶ್ರೀಲಲಿತಾದೇವ್ಯೈ ದೀಪಂ ಪರಿಕಲ್ಪಯಾಮಿ. ವಂ ಅಮೃತತತ್ವಾತ್ಮಿಕಾಯೈ ಶ್ರೀಲಲಿತಾದೇವ್ಯೈ ಅಮೃತನೈವೇದ್ಯಂ ಪರಿಕಲ್ಪಯಾಮಿ. ಸಂ ಸರ್ವತತ್ವಾತ್ಮಿಕಾಯೈ ಶ್ರೀಲಲಿತಾದೇವ್ಯೈ ತಾಂಬೂಲಾದಿ ಸರ್ವೋಪಚಾರಾನ್ ಪರಿಕಲ್ಪಯಾಮಿ.
गुरुर्ब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। हरि ओम। श्री माता श्री महाराज्ञी श्रीमत् सिंहासनेश्वरी चिदग्निकुंड संभूता देव कार्य समुद्यता उद्युद्भानु सहस्राभा चतुर्बाहु समन्विता राग स्वरूप पाशाढ्य क्रोधाकारोंकुशोज्वला मनोरूपेक्ष कोदंड पंच तन्मात्र सायका निजारुण प्रभापूर मज्जद ब्रह्मांड मंडला चंपकाशोक पुन्नाग सौगंधि कलसत्कजा कुरुविंद मणिश्रेणी कणत्कोटिरमंडिता अष्टमी चंद्र विभ्राज दलिकस्थल शोभिता मुखचंद्र कलंकाभामृगनाभि विशेषका वदनस्वर मांगल्य गृहतोरण चिल्लिका वक्त्रलक्ष्मी परिवाह चलन्मिनावलोचना नवचंपक पुष्पाभा नासः दंडा विराचिता ताराकांति तिरस्कारी नासाभरण बासुरा कदंब मंजरी क्लिप्त कर्णपूर मनोहरा ताटंक युगलीभूत तपनोडप मंडला पद्मराग शिलादर्श परिभावी कपोल भू नमो विद्रुंब बिंबश्री न्यक्कारिदनच्छदा शुद्ध विद्यांकुराकार द्विज पंक्ति द्वयोज्वला कर्पूरविटी कामोद समाकर्ष दिग्दिगंतरा निज सल्लाप माधुर्य विनिभसित कच्छपि मंदस्मित प्रभापूरा मज्जत कामेश मानसा अनाकलित सादृश्य चुबिक श्री विराजिता कामेश बद्ध मांगल्य सूत्र शोभित कंधारा कनकांगद केयूर कपानीय भुजान्विता रत्न ग्रीवया चिंताक लोला मुक्ता फलान्विता कामेश्वर प्रेमरत्न मणिपति कणस्थनी नाभ्यालवाल रोमाली लता पुल कुचद्वयी स्तनभार लक्ष रोम लतधारता समुन्नेय मध्यमा स्तनभार दळन् मध्य पट्टबंध वळित्रया अरुणारूढ कौसुंब वस्त्र भासत्कटी तटी रत्न किंकिणी कारम्य रचनाधाम भूषिता कामेशाज्ञाता सौभाग्य मार्दवृद्वयान्विता माणिक्य मकुटाकार अनुद्वय विराजिता इंद्र गोपरुषुप्त स्मरण धूण भाजंगिका गूढ़कुल्फ कूर्म पुष्ट जैष्णु प्रपदान्विता नखदीदीति संचन्न मज्जन तमोगणा पदद्वय प्रभाजल पराकृत सरोरुहा शिंजानमणि मंजीर मंडित श्रीपदांबुजा मराळि मंदगमना महालावण्य शिवदिहि सर्वारुणन्दोद्यागी सर्वाभरणभूषिता शिव कामेश्वरांकस्त शिव स्वाधीनवल्लभा सुमेरु मध्य शृंगस्थ श्रीमन्नगरनायिका चिंतामणि गृहांतस्था पंचब्रह्मासना स्थिता महापद्मटवी संस्थ कदंब वनवासिनी सुधासागर मध्यस्थ कामाक्षी कामदायिनी देवर्षि गणसंघाता स्तूय मानात्म वैभवा भंडासुरवधूधिक्ते शक्तिसेना समन्विता संपत्करी समारूढ़ सिंदूर रुच सेविता अश्वरूढ़ाधिष्ठिताश्व कोटि कोटि भिरावृता चक्रराज रथारूढ़ सर्वायुध परीक्षिता गेय चक्र रथारूढ़ मंत्रिणी परिसेविता किरिचक्र रथारूढ़ दंडनाथ पुरस्कृता ज्वालामालिनी कांक्षिप्त हन्निप्राकार मध्यगा भंडसैन्य वधोद्युक्त शक्ति विक्रमर्षिता नित्य पराक्रमोटप निरीक्षण समुत्सका भंडपुत्र वधोद्युक्त बाल विक्रमनंदिता मंत्रिण्यंबा विर्षित विशंघोदतोषिता विशुक्र प्राणहरण वाराही विनंदिता कामेश्वर मुखलोक कल्पिता श्री गणेश्वरा महागणेश निर्विघ्न विघ्नयंत्र प्रहर्षिता भंडा सुरेंद्र निर्मुक्त शस्त्र प्रत्यष्टा वर्षिणी करांगुलुकी मुखोत्पन्न नारायण दशाकृति महापाशुपतस्त्राग्नि निर्दग्धा सुरसैनिका कामेश्वरास्त्र निग्दग्धा सा भंडासुर शून्यका ब्रह्मोपेन्द्र महेन्द्रादिदेव संसित वैभवा हरनेत्राग्नि संतप्त काम संजीवनौषधि श्रीमद्भागव कूटैक स्वरूप मुख पंकजा कंठार्ध कटिपर्यंत मध्यकूट स्वरूपिणी शक्ति कूटैक तापन्य कट्टिधो भागधारिणी मूल मंत्रात्मिका मूलकूटत्रय कळेबरा कुलामैतरिसिका कुलसंगीत पालिनी कुळांगना कुळांतस्था कौलिनी कुळयोगिनी अकुला समयंतस्था समहिचार तत्परा मूलाधारैक निलया ब्रह्मग्रंथि विभेदिनी मणिपुरांतरुदिता विष्णुग्रंथि विभेदिनी आग्ना चक्रांतराळस्था रुद्रग्रंथि विभेदिनी सहस्रारांबुजारूढ़ सुधा साराभिवर्षिणी तटिल्ल तासमरुचि षट्चक्रोपरि संसिता महाशक्ति कुंडलिनी बिसुतंतुतनीयसे भावनी भावनागम्या भावारण्य कुठारिका भद्रप्रिया भद्रमूर्ते भक्त सौभाग्यदायिनी भक्तिप्रिया भक्तिगम्या भक्तिवश्या भयापहा शांभवी शारदाराध्य शर्वाणी शर्मदायिनी शांकरी श्रीकरी साध्वी शरचंद्र निभानना शातुदरी शांतिमती निराधार निरंजना निर्लेपा निर्मला नित्या निराकार निरकुला निर्गुणा निष्कळा शांता निष्काम निरुपप्लवा नित्यमुक्त निर्विकार निष्प्रपंच निराश्रया नित्यबुद्ध नित्यशुद्ध निरवध्य निरंतरा निष्कारणा निष्कळंका निरुपाधि निरीश्वरा निरागरागमतिनी निर्मदा मदनाशिनी निश्चिंत निरहंकार निर्मोह मोहनाशिनी निर्ममा ममतांद्रे निष्पाप पापनाशिनी निष्क्रोधा क्रोधशमनी निर्लोभा लोभनाशिनी निसंशया संशयग्नि निर्भव भवनाशिनी
ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮತಿ ನಿಷ್ಕ್ರಿಯ ನಿಷ್ಪರಿಗ್ರಹ ನಿಸ್ತುಲ ನಿಲಚಿಕುರ ನಿರಪಾಯ ನಿರುತ್ಯಯ ದುರ್ಲಭ ದುರ್ಗಮ ದುರ್ಗಾ ದುಃಖಾಂತರಿ ಸುಖಪ್ರದ ದುಷ್ಟಾದುರ ದುರಾಚಾರ ಶಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕೃಣ ಸಮಾನಾಧಿಕ ವರ್ಜಿತ ಸರ್ವಶಕ್ತಿಮಯಿ ಸರ್ವಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವಮಂತ್ರ ಸ್ವರೂಪಿಣಿ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ರೂಪ ಮನೋನ್ಮನಿ ಮಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ಮೃಡಪ್ರಿಯ ಮಹಾರೂಪ ಮಹಾಪೂಜ್ಯ ಮಹಾಪಾತಕ ನಾಶಿನಿ ಮಹಾಮಾಯ ಮಹಾಸತ್ವ ಮಹಾಶಕ್ತಿ ಮಹಾರಥಿ ಮಹಾಭೋಗ ಮಹೇಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧಿ ಮಹಾಸಿದ್ಧಿ ಮಹಾಯೋಗೇಶ್ವರೇಶ್ವರಿ ಮಹಾತಂತ್ರ ಮಹಾಮಂತ್ರ ಮಹಾಯಂತ್ರ ಮಹಾಸನ ಮಹಾಯಾಗ ಕ್ರಮಾರಾಧ್ಯ ಮಹಾಭೈರವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಮಹಾಕಾಮೇಶ ಮಹಿಷಿ ಮಹಾತ್ರಿಪುರ ಸುಂದರಿ ಚತುಷ್ಷಟ್ಟುಪಚಾರಾಢ್ಯ ಚತುಷ್ಷಟ್ಟಿ ಕಳಾಮಯಿ ಮಹಾಚತುಷ್ಷಟ್ಟಿ ಕೋಟಿ ಯೋಗಿನಿ ಗಣಸೇವಿತ ಮನು ವಿದ್ಯ ಚಂದ್ರಮಂಡಲ ಮಧ್ಯಗ ಚಾರು ರೂಪ ಚಾರುಹಾಸ ಚಾರು ಚಂದ್ರ ಕಳಾಧರ ಚರಾಚರ ಜಗನ್ನಾಥ ಚಕ್ರರಾಜ ನಿಕೇತನ ಪಾರ್ವತಿ ಪದ್ಮನೇನ ಪದ್ಮರಾಗ ಸಮಪ್ರಭಾ ಪಂಚ ಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಘನ ರೂಪಿಣಿ ಧ್ಯಾನ ಧ್ಯಾತೃದೇಯ ರೂಪ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೇಜಸಾತ್ಮಿಕ ಸುಪ್ತ ಪ್ರಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವನುಗ್ರಹದ ಪಂಚಕೃತ್ಯ ಪಾರಾಯಣ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಸ ಶಶಿಶೋಧನ ಸಹಸ್ರಾಕ್ಷಿ ಸಹಸ್ರಪಾತ್ ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ನಿಜಜ್ಞ ರೂಪ ನಿಗಮ ಪುಣ್ಯ ಫಲಪ್ರದ ಶ್ರುತಿ ಸೀಮಂತ ಸಿಂಧೀರಿಕೃತ ಪಾದಾಬ್ಜ ಧೂಳಿಕಾ ಸಕಲಾಗಮ ಸಂದೋಹ ಶಕ್ತಿ ಸಂಪುಟ ಮೌಕ್ತಿಕ ಪುರುಷಾರ್ಥಪ್ರದ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತ ನಾರಾಯಣೀ ನಾದ ರೂಪ ನಾಮರೂಪ ವಿವರ್ಜಿತ ಹ್ರೀಂಕಾರಿ ಹ್ರೀಮತಿ ಹೃದಯ ಹೇಯೋಪಾದೇಯ ವರ್ಜಿತ ರಾಜರಾಜರ್ಜಿತ ರಾಜ್ಞಿ ರಮ್ಯ ರಾಜೀವಲೋಚನ ರಂಜಿನಿ ರಮಣಿ ರಸ್ಯ ರಣತ್ ಕಿಂಕಿಣಿ ಮೇಖಲಾ ರಮಾ ರಾಕೇಂದು ವದನ ರತಿರೂಪ ರತಿಪ್ರಿಯ ರಕ್ಷಾಕರಿ ರಾಕ್ಷಸಗ್ನಿ ರಮಣ ಲಂಪಟ ಕಾಮ್ಯ ಕಾಮಕಳಾರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗದಿ ಕಂದ ಕರುಣಾರಸ ಸಾಗರ ಕಳಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ ವರದ ವಾಮನಯನ ವಾರಣಿ ಮದ ವಿಹಲ ವಿಶ್ವಾಧಿಕ ವೇದ ವಿದ್ಯಾ ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ ಕ್ಷೇತ್ರ ಸ್ವರೂಪ ಕ್ಷೇತ್ರಶ್ರೀ ಕ್ಷೇತ್ರಜ್ಞ ಪಾಲಿನಿ ಕ್ಷಯರುದ್ಧಿ ನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಜಿತ ವಿಜಯ ವಿಮಲ ವಂದ್ಯ ವಂದಾರು ಜನ ವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ನಿಮಂಡಲ ವಾಸಿನಿ ಭಕ್ತಿಮತ್ಕಲ್ಪಲತಿಕ ಪಶುಪಾಶ ವಿಮೋಚಿನಿ ಸಮೃತಾಶೇಷ ಪಾಷಂಡ ಸದಾಚಾರ ಪ್ರವರ್ತಿಕ ತ್ರಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣಿ ತಪಸಾರಾಧ್ಯ ತನು ಮಧ್ಯತಮೋಪಹ ಚಿತಿ ಸತ್ಪದಲಕ್ಷಾರ್ಥ ಚಿದೇಕರ ಸ್ವರೂಪಿಣಿ ಸ್ವಾತ್ಮಾನಂದಲ ವಿಭೂತ ಬ್ರಹ್ಮದ್ಯಾನಂದ ಸಂತತಿ ಪರ ಪ್ರತ್ಯಕ್ಷ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತಮಾನಸ ಹಂಸಿಕಾ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ಹಸ್ತರ್ಪಣ ತರ್ಪಿತ ಸದ್ಯ ಪ್ರಸಾದಿನಿ ವಿಶ್ವಸಾಕ್ಷಿಣಿ ಸಾಕ್ಷಿ ವರ್ಜಿತ ಷಡಂಗದಿಯತಾಯಿತ್ಯ ಷಾಡ್ಗುಣ್ಯ ಪರಿಪೂರ್ತ ನಿತ್ಯ ಕ್ಲೀನ ನಿರುಪಮ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡಶಿಕಾರೂಪ ಶ್ರೀಕಂಠಾರ್ಧ ಶರೀರಿಣಿ ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರಿ ಮೂಲ ಪ್ರಕೃತಿರ ವ್ಯಕ್ತ ಸ್ವರೂಪಿಣಿ ವ್ಯಾಪಿನಿಯ ವಿವಿಧೇಕಾರ ವಿದ್ಯಾ ಸ್ವರೂಪಿಣಿ ಮಹಾಕಾಮಿಶನೇನ ಮುದಾಹ್ಲಾದ ಕೌಮುದಿ ಭಕ್ತ ಹಾರ್ದ ತಮೋಭೇದ ಭಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ ಶಿವಪ್ರಿಯ ಶಿವಪರ ಶಿಷ್ಟ ಪೂಜಿತ ಪ್ರಮೇಯ ಸ್ವಪ್ರಕಾಶ ಮನೋವಾಚಮ ಗೋಚರ ಚಿತ್ಶಕ್ತಿ ಚೇತನಾರೂಪ ಜಡಶಕ್ತಿ ಜಡಾತ್ಮಿಕ ಗಾಯತ್ರಿ ರಹೃತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿತ ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ ನಿಸೀಮ ಮಹಿಮಾ ನಿತ್ಯವನ ಮದಶಾಲಿನಿ ಮದಗುರುಣಿತ ರಕ್ತಾಕ್ಷಿ ಮದಪಾಟಲ ಗಂಡ ಭೂಹು ಚಂದನ ದ್ರವ ದಿಗ್ಧಾಂಗಿ ಚಾಂಪೆಯ ಕುಸುಮ ಪ್ರಿಯ ಕುಶಲ ಕೋಮಲಕಾರ ಕುರುಕುಳ್ಳ ಕುಳೇಶ್ವರಿ ಕುಳಕುಂಡಾಲಯ ಕೌಳ ಮಾರ್ಗ ತತ್ಪರ ಸೇವಿತ ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿ ರುಮತಿ ಧೃತಿ ಶಾಂತಿ ಸ್ವಸ್ತಿಮತಿ ಕಾಂತಿ ನಂದಿನಿ ವಿಘ್ನನಾಶಿನಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಚಲ ವಾಸಿನಿ ಸುಖಿ ನಳಿನಿ ಶುಭ್ರ ಶೋಭನ ಸುರನಾಯಕ ಕಾಲಕಂಠಿ ಕಾಂತಿಮತಿ ಕ್ಷೋಭಿನಿ ಸೂಕ್ಷ್ಮ ರೂಪಿಣಿ ವಜ್ರೇಶ್ವರಿ ಓಮದೇವಿ ವಯೋವಸ್ಥಾ ವಿವರ್ಜಿತ ಸಿದ್ದೇಶ್ವರಿ ಸಿದ್ಧವಿದ್ಯ ಸಿದ್ಧ ಮಾತಾ ಯಶಸ್ವಿನಿ ವಿಶುದ್ಧಿ ಚಕ್ರ ನಿಲಿಯ ರಕ್ತವರ್ಣ ತ್ರಿಲೋಚನ ಕಟ್ವಾಂಗಾದಿ ಪ್ರಹರಣ ವದನೇಕ ಸಮನ್ವಿತ ಪಾಯಸನ ಪ್ರಿಯ ತಕ್ಷಾತ್ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂಪೃತ ಡಾಕಿನೀಶ್ವರಿ ಅನಾಥಾಬ್ಜ ನಿಲಿಯ ಶ್ಯಾಮಭಾವ ಧನದ್ವಯ ದಂಶೋಜಲಾಕ್ಷ ಮಾಲಾದಿ ರುಧಿರ ಸಂಸ್ಥಿತ ಕಾಳರಾತ್ರಾಗ್ನಿ ಶಕ್ತೋ ಗರುತ ಸಿಗ್ನೋದನ ಪ್ರಿಯ ಮಹಾವೀರೇಂದ್ರ ವರದ ರಾಕಿಣ್ಯಂಬ ಸ್ವರೂಪಿಣಿ ಮಣಿಪೂರಾಬ್ಜ ನಿಲಿಯ ವದನತ್ರಯ ಸಂಯುತ ವಜ್ರಾಧಿಕ ಐಧೋಪೇತ ಡಾಮಾರ್ಯಾದಿ ವೀರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಣನ್ನ ಪ್ರೀತ ಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬ ಸ್ವರೂಪಿಣಿ ಸ್ವಾದಿಷ್ಟಾನಾಂಬು ಜಗತ ಚತುರ್ವಕ್ತ ಮನೋಹರ ಶೂಲಧ್ಯಾಯದ ಸಂಪನ್ನ ಪೀತ ವರ್ಣಾತಿ ಗರ್ವಿತ ಮೇಧೋನಿಷ್ಠ ಮಧುಪ್ರೀತ ಬಂದಿನ್ಯಾದಿ ಸಮನ್ವಿತ
ಗದ್ಯನಾಸಕ್ತ ಹೃದಯ ಕಾಕಿನಿ ರೂಪಧಾರಣಿ ಮೂಲ ಧಾರಾಂಬುಜಾರೂಢ ಪಂಚವಕ್ತ್ರಾತಿ ಸಂಸ್ಥಿತ ಅಂಕುಶಾದಿ ಪ್ರೇರಣ ವರದಾದಿ ನಿಷೇವಿತ ಮುದ್ಗೋಧನಾಸಕ್ತ ಚಿತ್ತ ಸಾಕಿನ್ಯಾಂಬ ಸ್ವರೂಪಿಣಿ ಆಜ್ಞಾ ಚಕ್ರಾಬ್ಜ ನಿಲಯ ಶುಕ್ಲವರ್ಣ ಷಡಾನನ ಮಜ್ಜಾ ಸಂಸ್ಥಾಂಸವತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರ ನೇಕರಸಿಗ ಹಾಕಿನಿ ರೂಪಧಾರಣಿ ಸಹಸ್ರದಳ ಪದ್ಮಸ್ಥ ಸರ್ವರ್ಣೋಪಶೋಭಿತ ಸರ್ವಾಯುಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ ಸರ್ವೋದನ ಪ್ರೀತಿ ಚಿತ್ತ ಯಾಕಿನ್ಯಾಂಬ ಸ್ವರೂಪಿಣಿ ಸ್ವಹಾಸ ಧರ್ಮತಿ ಮೇಧ ಶ್ರುತಿ ಸ್ಮೃತಿ ರನುತ್ತಮಃ ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯಶ್ರವಣ ಕೀರ್ತನ ಪುಲಮಜಾಜಿತ ಬಂಧ ಮೋಚನಿ ಬಂಧುರಾಲಕ ವಿಮರ್ಶ ರೂಪಿಣಿ ವಿದ್ಯಾ ವೇದಾದಿ ಜಗತ್ ಪ್ರಸೋಹು ಸರ್ವವ್ಯಾಧಿ ಪ್ರಶಮನೆ ಸರ್ವ ಮೃತ್ಯು ನಿವಾರಿಣಿ ಅಗ್ರಗಣ್ಯ ಚಿಂತ್ಯ ರೂಪ ಕಲಿಕಲ್ಮಶನಾಶಿನಿ ಕಾತ್ಯಾನಿ ಕಾಲಾಂತ್ರಿ ಕಮಲಾಕ್ಷ ನಿಷೇವಿತ ತಾಂಬೂಲ ಪೂರಿತ ಮುಖಿದಾಡಿಮಿ ಕುಸುಮ ಪ್ರಭಾ ಮೃಗಾಕ್ಷಿ ಮೋಹಿನಿ ಮುಖ್ಯ ಮೃಡಾನಿ ಮಿತ್ರ ರೂಪಿಣಿ ನಿತ್ಯ ತೃಪ್ತ ಭಕ್ತರ್ನಿಧಿ ನೇತ್ರಿ ನಿಖಿಲೇಶ್ವರಿ ಮೈತ್ರಾದಿ ವಾಸನಾಲಭ್ಯ ಮಹಾಪ್ರಳಯ ಸಾಕ್ಷಿಣಿ ಪರಾಶಕ್ತಿ ಪರಾನಿಷ್ಠ ಪ್ರಜ್ಞಾನ ಘನರೂಪಿಣಿ ಮಾದಿಪಾನಾಲಸ ಮತ್ತ ಮಾತೃಕಾವರ್ಣ ರೂಪಿಣಿ ಮಹಾಕೈಲಾಸ ನಿಲಯ ಮೃಡಾಲ ಮೃದುಲೋಲತ ಮಹನೀಯ ದಯಾಮೂರ್ತಿ ಮಹಾಸಾಮ್ರಾಜ್ಯ ಶಾಲಿನಿ ಆತ್ಮವಿದ್ಯಾ ಮಹಾವಿದ್ಯ ಶ್ರೀ ವಿದ್ಯಾ ಕಾಮ ಸೇವಿತ ಶ್ರೀ ಷೋಡಶಾಕ್ಷರಿ ವಿದ್ರ ತ್ರಿಕೂಟ ಕಾಮಕೋಟಿಕ ಕಟಾಕ್ಷ ಕಿಂಕರಿ ಭೂತ ಕಮಲ ಕೋಟಿ ಸೇವಿತ ಶಿರಸ್ಥಿತ ಚಂದ್ರ ನಿಭ ಭಾಲಸ್ತೇಂದ್ರ ಧನು ಪ್ರವಾಹ ಹೃದಯ ಸ್ಥಾರವಿ ಪ್ರಖ್ಯಾತ ತ್ರಿಕೋಣಾಂತರ ದೀಪಿಕಾ ದಾಕ್ಷಾಯಿಣಿ ದೈತ್ಯಾಂತ್ರಿ ದಕ್ಷಜ್ಞ ವಿನಾಶಿನಿ ಧರಾಂದೋಳಿತ ದೀರ್ಘಾಕ್ಷಿ ಧರೋಜ್ವಲನ್ಮುಖಿ ಗುರುಮೂರ್ತಿ ಗುಣನಿಧಿರ್ ಗೋಮಾತಾ ಗುಹ ಜನ್ಮ ಭೂಹು ದೇವೇಶಿ ದಂಡ ನೀತಿಸ್ತಧರ ಆಕಾಶ ರೂಪಿಣಿ ಪ್ರತಿಪನ್ಮಿಕ್ಯಾರಾಕಾಂತ ತಿಥಿಮಂಡಲ ಪೂಜಿತ ಕಳಾತ್ಮಿಕ ಕಳಾನಾಥ ಕಾವ್ಯಲಾಪ ವಿನೋದಿನಿ ಸಚಾಮಾರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಆದಿಶಕ್ತಿ ರಮೆಯ ಆತ್ಮ ಪರಮ ಪಾನ ಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪದದಾಯನಿ ತ್ರಿಪುರ ತ್ರಿಜಗದೇಂದ್ರ ತ್ರಿಮೂರ್ತಿ ತ್ರಿದ ಶೇಶ್ವರಿ ತ್ರಿಕ್ಷರಿ ದಿವಗಂಧಾಢ್ಯ ಸಿಂಧೂರ ತಿಲಕಾಂಚಿತ ಉಮಾ ಶೈಲೇಂದ್ರ ತನಯ ಗೌರಿ ಗಂಧರ್ವ ಸೇವಿತ ವಿಶ್ವಗರ್ಭ ಸ್ವರ್ಣಗರ್ಭ ವರದ ವಾಗದೀಶ್ವರಿ ಧ್ಯಾನಗಮ್ಯ ಪರಿಚ್ಛೇದ ಜ್ಞಾನದ ಜ್ಞಾನ ವಿಗ್ರಹ ಸರ್ವ ವೇದಾಂತ ಸಂವೇದ್ಯ ಸತ್ಯಾನಂದ ಸ್ವರೂಪಿಣಿ ಲೋಪ ಮುದ್ರಾಚಿತ ಲೀಲಾಪ್ತ ಬ್ರಹ್ಮಾಂಡ ಮಂಡಲ ಅದೃಶ್ಯಾದೃಶ್ಯರಹಿತ ವಿಜ್ಞಾತ್ರಿವೇದ್ಯೋಚಿತ ಯೋಗಿನಿ ಯೋಗದ ಯೋಗ್ಯೋ ಯೋಗಾನಂದ ಯುಗಂಧರ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾಧಾರ ಸುಪ್ರತಿಷ್ಠ ಸದಸದ್ರೂಪಿಣಿ ಅಷ್ಟಮೂರ್ತಿ ರಜಾಜಯತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ ನಿರ್ದ್ವೈತ ದ್ವೈತ ವಚಿತ ಅನ್ನದ ವಸುಧಾ ವೃದ್ಧ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಬೃಹತಿ ಬ್ರಾಹ್ಮಣಿ ಬ್ರಾಹ್ಮಿ ಬ್ರಹ್ಮಾನಂದ ಬಲೆ ಪ್ರಿಯ ಭಾಷಾ ರೂಪ ಬೃಹತ್ ಸೇನ ಭಾವ ಭಾವ ವಿಚಿತ ಸುಖಾರಾಧ್ಯ ಶುಭಕರಿ ಶೋಭನ ಸುಲಭಾಗತಿ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯ ವಲ್ಲಭ ರಾಜತ್ವಪ ರಾಜಪೀಠ ನಿವೇಶಿತ ನಿಜಾಶ್ರಿತಾ ರಾಜ್ಯಲಕ್ಷ್ಮಿ ಕೋಶನಾಥ ಚತುರಂಗ ಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧ ಸಾಗರ ಮೇಕಲ ದೀಕ್ಷಿತ ದೈತ್ಯ ಶಮನಿ ಸರ್ವಲೋಕವಂಶಕ್ರಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ದೇಶ ಕಾಲ ಪರಿಚ್ಛಿನ್ನ ಸರ್ವಗ ಸರ್ವಮೋಹಿನಿ ಸರಸ್ವತಿ ಶಾಸ್ತ್ರಮಯಿ ಗುಹಾಂಬ ಗುಹ್ಯ ರೂಪಿಣಿ ಸರ್ವೋಪಾಧಿ ನಿರ್ಮುಕ್ತ ಸದಾಶಿವ ಪ್ರತಿವ್ರತ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ರೂಪಿಣಿ ಕುಲೋತ್ತೀರ್ಣ ಬಗಾರಾಧ್ಯ ಮಾಯಾ ಮಧುಮತಿ ಮಹಿ ಗಣಾಂಬ ಗುಹಕಾರಾಧ್ಯ ಕೋಮಲಾಂಗಿ ಗುರುಪ್ರಿಯ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ ಸನಕಾದಿ ಸಮಾರಾಧ್ಯ ಶಿವಜ್ಞಾನ ಪ್ರದಾಯಿನಿ ಚಿತ್ಕಳಾನಂದ ಕಲಿಕಾ ಪ್ರೇಮ ರೂಪ ಪ್ರಯಂಕರಿ ನಾಮ ಪಾರಾಯಣ ಪ್ರೀತನಂದಿ ವಿದ್ಯಾ ನಟೇಶ್ವರಿ ಮಿಥ್ಯ ಜಗದಿಷ್ಟಾನ ಮುಕ್ತಿದ ಮುಕ್ತಿ ರೂಪಿಣಿ ಲಾಸ್ಯ ಪ್ರಿಯ ಲಯಕರಿ ಲಜ್ಜಾರಂಭಾದಿ ವಂದಿತ ಭವಧಾವ ಸುಧಾವೃಷ್ಟಿಗೆ ಪಾಪಾರಣ್ಯದ ವಾನಲ ದೌರ್ಭಾಗ್ಯ ತುಲ ವಾತುಲ ಜರೋದ್ವಂತರ ರವಿಪ್ರಭಾ ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನಾಘನ ರೋಗ ಪರುತದಂಬೋಲಿ ಮೃತ್ಯುದಾರು ಕುಟಾರಿಕಾ ಮಹೇಶ್ವರಿ ಮಹಾಕಾಳಿ ಮಹಾಗ್ರಾಸ ಮಹಾಶನ ಅಪರ್ಣಾ ಚಂಡಿಕಾ ಚಂಡ ಮುಂಡ ಸುರ ನಿಷೂದಿನಿ ಅಕ್ಷರಾತ್ಮಿಕ ಸರಲೋಕೇಶಿ ವಿಶ್ವಧಾರಣಿ ತ್ರಿವರ್ಗಧಾತ್ರಿ ಸುಭಗ ತ್ರ್ಯಂಬಕ ಗುಣಾತ್ಮಿಕ ಸರ್ವ ಸ್ವರ್ಗಾಪವರ್ಗದ ಅಶುದ್ಧ ಜಪಾ ಪುಷ್ಪ ನಿಭಾಕೃತಿ ಓಜೋತಿ ಧೃತಿಧರ ಯಜ್ಞರೂಪ ಪ್ರಿಯವ್ರತ ಧುರಾರಾಧ್ಯ ದುರಾದರ್ಶ ಪಾಟಲಿ ಕುಸುಮ ಪ್ರಿಯ ಮಹತಿ ಮೇರುನುಲಿಯ ಮಂದಾರ ಕುಸುಮ ಪ್ರಿಯ ವೀರಾರಾಧ್ಯ ವಿರಾಟ್ ರೂಪ ವೀರಜ ವಿಶ್ವತೋಮುಖಿ ಪ್ರತ್ಯಗ್ರೂಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ ಮಾರ್ತಾಂಡ ಭೈರವಾರಾಧ್ಯ ಮಂತ್ರಿಣೇಸ್ತ್ಯ ರಾಜ್ಯದು ತ್ರಿಪುರೇಶಿ ಜಯಸೇನ ಸ್ತ್ರಗುಣ ಪರಾಪರ ಸತ್ಯಜ್ಞಾನಾನಂದ ರೂಪ ಸಾಮರಸ್ಯ ಪಾರಾಯಣ ಕಪ್ರತಿನಿ ಕಲಾಮಲ ಕಾಮ ದುಃಖಾಮ ರೂಪಿಣಿ ಕಳಾನಿಧಿ ಕಾವ್ಯಕಲ ರಸಜ್ಞ ರಸಶಿವಧಿ ಪುಷ್ಟ ಪುರಾತನ ಪೂಜ್ಯ ಪುಷ್ಕರ ಪುಷ್ಕರೇಕ್ಷಣ ಪರಂಜ್ಯೋತಿ ಪರಂಧಾಮ ಪರಮಣು ಪರತ್ಪರ ಪಾಶಾಸ್ತ್ರ ಪಾಶಾಂತ್ರಿ ಪರಮಂತ್ರ ವಿಭೇದಿನಿ ಮೂರ್ತ ನಿತ್ಯ ತೃಪ್ತ ಮುನಿ ಮಾನಸ ಹಂಸಿಕ ಸತ್ಯಋತ ಸತ್ಯರೂಪ ಸರ್ವಂತರ್ಯಾಮ್ನಿ ಸತಿ ಬ್ರಹ್ಮಾಣಿ ಬ್ರಹ್ಮಜನನಿ ಬಹುರೂಪ ಉದಾಚಿತ ಸ್ಪರಸವಿತ್ರಿ ಪ್ರಚಂಡಾಗ್ನ ಪ್ರತಿಷ್ಠಾ ಪ್ರಕಟಾಕೃತಿ ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಶತ್ಪೀಠ ರೂಪಿಣಿ ಶೃಂಖಲಾ ವ್ಯಕ್ತಸ್ಥ ವೀರಮಾತಾ ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ ಭಾವಗ್ನ ಬಹು ರೋಗಗ್ನಿ ಬಹು ಚಕ್ರ ಪರ್ವತಿನಿ ಛಂದಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿ ರುದ್ಧಾಮ ವೈಭವ ವರ್ಣ ರೂಪಿಣಿ ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿ ದಾಯಿನಿ ಸರ್ವೋಪನಿಷದು ದುಷ್ಟ ಶಾಂತ್ಯಾತೀತ ಕಳಾತ್ಮಿಕ ಗಂಭೀರ ಗಾನಸ್ಥ ಗರ್ವಿತ ಗಾನ ಲೋಲಪ ಕಲ್ಪನಾ ರಹಿತ ಕಾಷ್ಟಾಕಾಂತ ಕಾಂತಾರ್ಥ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮಕೇಲಿ ತರಂಗಿತ ಕನತ್ ಕನಕ ತಾಟಂಕ ಲೀಲಾ ವಿಗ್ರಹಧಾರಣಿ ಅಜಾಕ್ಷಯ ವಿನಿರ್ಮುಕ್ತ ಮುಗ್ಧ ಕ್ಷಿಪ್ರ ಪ್ರಸಾದಿನಿ ಅಂತರ್ಮುಖ ಸಮಾರಾಧ ಬಹಿರ್ಮುಖ ದುರ್ಲಭ
ತ್ರಯಿ ತ್ರಿವರ್ಗ ನಿಲಯ ತ್ರಿಸ್ತ ತ್ರಿಪುರ ಮಾಲಿನಿ ನಿರಾಮಯ ನಿರಾಲಂಬ ಸ್ವಾತ್ಮಾರಾಮ ಸುಧಾ ಸ್ಮೃತಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞ ಪ್ರಯಜ್ಞಕತೆ ಯಜಮಾನ ಸ್ವರೂಪಿಣಿ ಧರ್ಮಾಧಾರ ಧನಾಧ್ಯಕ್ಷ ಧನಧಾನ್ಯ ವಿರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣ ಕಾರಣಿ ವಿಶ್ವಗ್ರಾಸ ವಿದ್ರುಮಾಭ ವೈಷ್ಣವಿ ವಿಷ್ಣು ರೂಪಿಣಿ ಅಯೋನಿರ್ ಯೋನಿ ನಿಲಯ ಕೂಟಸ್ಥ ಕಲ ರೂಪಿಣಿ ವೀರಗೋಷ್ಠಿ ಪ್ರಿಯ ವೀರ ನೈಷ್ಕರ್ಮ್ಯ ನಾದ ರೂಪಿಣಿ ವಿಜ್ಞಾನ ಕಲನ ಕಲ್ಯ ವಿದಕ್ತ ಬಂಧವಾಸನ ತತ್ವಾಧಿಕ ತತ್ವಮಯಿ ತತ್ವಮರ್ಥ ಸ್ವರೂಪಿಣಿ ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವ ಕುಟುಂಬಿನಿ ಸವ್ಯಾಪಸವ್ಯ ಮಾರ್ಗಸ್ಥ ಸರ್ವಪದ್ಮಿ ವಾರಿಣಿ ಸುಸ್ಥ ಸ್ವಭಾವ ಮಧುರ ಧೀರ ಧೀರ ಸಮರ್ಚಿತ ಚೈತನ್ಯಾರ್ಕ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ ಸದೋದಿತ ಸದಾ ತುಷ್ಟ ತರುಣಾದಿತ್ಯ ಪಾಟಲ ದಕ್ಷಿಣ ದಕ್ಷಿಣಾರಾಧ್ಯ ದರಸ್ಮೇರು ಮುಖಾಂಬುಜ ಕೌಳಿನಿ ಕೇವಲನಾರ್ಘ್ಯ ಕೈವಲ್ಯ ಪದದಾಯಿನಿ ಸ್ತೋತ್ರ ಪ್ರಿಯ ಶ್ರುತಿಮತಿ ಶ್ರುತಿ ಸಂಸ್ಕೃತ ವೈಭವ ಮನಸ್ವಿನಿ ಮಾನವತಿ ಮಹೇಶಿ ಮಂಗಳಾಕೃತಿ ವಿಶ್ವಮಾತಾ ಜಗದ್ಧಾತ್ರಿ ವಿಶಾಲಾಕ್ಷಿ ವಿರಾಗಿಣಿ ಪ್ರಗಲ್ಚ ಪರಮೋಧರ ಪರಾಮೋದ ಮನೋಮಯಿ ವ್ಯೋಮಕೇಶಿ ಮಾನಸ್ತ ವಜ್ರಣಿ ವಾಮಕೇಶರಿ ಪಂಚಯಜ್ಞ ಪ್ರಿಯ ಪಂಚ ಪ್ರೇತ ಮಂಚಾದಿಶಾಯಿನಿ ಪಂಚಮಿ ಪಂಚಭೂತೇಶಿ ಪಂಚ ಸಂಖ್ಯೋಪಚಾರಿಣಿ ಶಾಶ್ವತಿ ಶಾಶ್ವತೇಶ್ವರ್ಯ ಶರ್ಮದ ಶಂಭು ಮೋಹಿನಿ ಧರಾ ಧರಾಸುತ ಧನ್ಯ ಧರ್ಮಿಣಿ ಧರ್ಮವರ್ತಿನಿ ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕ ಬಂಧುಕ ಕುಸುಮ ಪ್ರಖ್ಯಾ ಬಾಲ ಲೀಲಾ ವಿನೋದಿನಿ ಸುಮಂಗಲಿ ಸೋಕಕರಿ ಸುವೇಷಾಢ್ಯ ಸುವಾಸಿನಿ ಸುವಾಸಿನರ್ಚನ ಪ್ರೀತ ಶೋಭನ ಶುದ್ಧ ಮಾನಸ ಬಿಂದು ತರ್ಪಣ ಸಂತುಷ್ಟ ಪೂರ್ವಜ ತ್ರಿಪುರಾಂಬಿಕಾ ದಶಮುದ್ರ ಸಮಾರಾಧ್ಯ ತ್ರಿಪುರ ಶ್ರೀ ವಶಂಕರಿ ಜ್ಞಾನ ಮುದ್ರ ಜ್ಞಾನಗಮ್ಯ ಜ್ಞಾನಜ್ಞೇಯ ಸ್ವರೂಪಿಣಿ ಯೋನಿ ಮುದ್ರ ತ್ರಿಖಂಡೇಶಿ ತ್ರಿಗುಣಾಂಬ ತ್ರಿಕೋಣಗ ನಗಾದ್ಭುತ ಚಾರಿತ್ರ್ಯ ವಾಂಛಿತಾರ್ಥ ಪ್ರದಾಯಿನಿ ಅಭ್ಯಾಸ ಅತಿಶಯ ಜ್ಞಾತ ಷಡದ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿ ರಜ್ಞಾನ ದೀಪಿಕಾ ಅಬಾಲ ಗೋಪವಿದಿತ ಸರ್ವಾನುಲಿಂಗ ಶಾಸನ ಶ್ರೀ ಶಕ್ರ ರಾಜನಿಲಯ ಶ್ರೀಮತ್ ತ್ರಿಪುರ ಸುಂದರಿ ಶ್ರೀ ಶಿವಶಕ್ತೈತ್ಯ ರೂಪಿಣಿ ಲಲಿತಾಂಬಿಕಾ ಏವಂ ಶ್ರೀ ಲಲಿತಾ ದೇವ್ಯಾಃ ನಾಮ್ನಂ ಸಹಸ್ರಕಂ ಜಗು ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಉತ್ತರಖಂಡೆ ಶ್ರೀ ಹಯಗ್ರೀವಾಗಸ್ತ್ಯ ಸಂವಾದೆ ಶ್ರೀ ಲಲಿತಾ ರಹಸ್ಯ ನಾಮ ಮಹಾ ಸ್ತೋತ್ರ ಕಥನಂ ನಾಮ ದ್ವಿತೀಯಾಧ್ಯಾಯಃ ಸಂಪೂರ್ಣಂ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನ ಮಾಣಿಕ್ಯ ಮೌಳಿ ಸ್ಫುರತಾರ ನಾಯಕ ಶೇಖರಾಂ ಸ್ಮೃತಿ ಮುಖಿ ಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿ ಪೂರ್ಣರತ್ನಜಶಕಂ ರಕ್ತೋತ್ಪಲಂ ಬಿಭತ್ರಿಂ ಸೌಮ್ಯಾಂ ರಕ್ತಗರ್ಣಸ್ಥ ರಕ್ತಚರಾಂ ಧ್ಯಾಯೇತ್ ಪರಾಮಂಬಿಕಾ ಓಂ ಇತಿ ಲಲಿತಾ ದೇವೈ ಸಮರ್ಪಯಾಮಿ ಲಲಿತಾ ದೇವ್ಯೈ ನಮೋಸ್ತುತೇ ದುರ್ಗಾ ದೇವಿ ನಮೋಸ್ತುತೇ ಓಂ ದುರ್ಗಾಯೈ ನಮಃ ಓಂ ದುರ್ಗಾಯೈ ನಮಃ ಓಂ ದುರ್ಗಾಯೈ ನಮಃ ಓಂ ಐಂ ದುರ್ಗಾಯೈ ನಮಃ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ ದುರ್ಗಾದೇವಿಯ ಈ ಲಲಿತಾ ಸಹಸ್ರನಾಮ ಸ್ತೋತ್ರದ ವೈಬ್ರೇಷನ್ಸ್ ನಿಮ್ಮ ತನುಮನ ಆತ್ಮದಲ್ಲಿ ಸಮ್ಮಿಳಿತವಾಗಲಿ. ಹಾಗೆ ಧ್ಯಾನಸ್ಥರಾಗಿರಿ. ಇದರ ವೈಬ್ರೇಷನ್ ಅನ್ನ ಫೀಲ್ ಮಾಡಿ. ಮನೆಯ ವಾತಾವರಣದಲ್ಲಿ ಆತ್ಮ, ಮನಸ್ಸು, ಬುದ್ಧಿ ಎಲ್ಲೆಡೆ ಇದು ಪಸರಿಸಲಿ ಮತ್ತು ಸ್ಟೇಬಲ್ ಆಗಲಿ. ಧ್ಯಾನದಿಂದ ಇದನ್ನ ನಿಮ್ಮ ಅಂತಃಕರಣದಲ್ಲಿ ಸಮ್ಮಿಳಿತವಾಗಲು ಅವಕಾಶ ಕೊಡಿ. 1 ಸೆಕೆಂಡ್ 2 ಸೆಕೆಂಡ್ ಹಾಗೆ ನಿಶಬ್ದವಾಗಿರಿ. ನಂತರ ನಿಧಾನವಾಗಿ ಕೈಗಳನ್ನು ಉಜ್ಜಿ ದೇವಿಯನ್ನು ನೆನೆಸುತ್ತಾ ನಿಧಾನವಾಗಿ ನಿಮ್ಮ ಕಣ್ಣಿನ ಮುಖದ ಮೇಲೆ ಇದನ್ನು ಪಸರಿಸಿ ನಿಧಾನವಾಗಿ ಕಣ್ಣು ತೆರೆಯಿರಿ. ನಿಮ್ಮ ಹತ್ರ ನೀರಿಟ್ಕೊಂಡಿದ್ರೆ ಕುಡಿಲಿಕ್ಕೆ ಟೇಬಲ್ ಮೇಲೆ ಸ್ವಲ್ಪ ನೀರು ಕುಡಿರಿ.
ನಿಧಾನವಾಗಿ ಕಣ್ಣು ತೆರೆಯಿರಿ. ದೇವಿಗೆ ನೀವು ಆರತಿ ಮಾಡ್ತಿದ್ದೀರಾ, ನಮಸ್ಕರಿಸಿದ್ದೀರಾ, ಪ್ರಾರ್ಥನೆ ಸಲ್ಲಿಸಿದ್ದೀರಾ. ಶಾಂತಿಯಿಂದ ಮನಸ್ಸು ನಿಶಬ್ದವಾಗಿ ದೇವಿಯೊಂದಿಗೆ ಸ್ವಲ್ಪ ಸಮಯ ಈಗ ಕಳೆದಿದ್ದೀರಾ. ದೇವಿಯೊಂದಿಗೆ ನೀವಿದ್ರೆ ಈಗ ಇಷ್ಟೊತ್ತ ತನಕ ದೇವಿಗೆ ನಮಸ್ಕಾರ ಅರ್ಪಿಸಿ ಪೂಜಾ ಆರತಿ ಅರ್ಪಿಸ್ತಿದ್ದೀರಾ. ನಿಮಗೆ ಯಾವ್ದಾದ್ರು ಹಾಡು, ಪ್ರಾರ್ಥನೆ, ಭಕ್ತಿಗೀತೆ ದೇವಿದು ಗೊತ್ತಿದ್ರೆ ಅದು ಹೇಳ್ಕೊಳ್ಬಹುದು. ನಿಮ್ಮ ಸಮಯ ನೀವು ಪೂಜೆ ಮಾಡುವಾಗ ಹೇಳ್ಕೊಳ್ಬಹುದು. ಇಷ್ಟು ಮಿನಿಮಮ್ ಪೂಜಾ ದೇವಿಗೆ ಭಕ್ತಿ ನಮ್ಮಿಂದ ಭಕ್ತಿಯನ್ನು ಸಮರ್ಪಣೆ ಇದು ಅತ್ಯಂತ ಮಿನಿಮಮ್ ವಿಚಾರ. ಅದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಲಲಿತಾ ಸಹಸ್ರನಾಮ ಪಠಣೆ ಮಾಡಿದ್ರೆ ಎಲ್ಲಾನು ಅದ್ರಲ್ಲಿ ಸೇರ್ಕೊಂಡಿರುತ್ತೆ. ನಮಗೆ ಹೆಚ್ಚು ಸಮಯ ಇರಲ್ಲ. ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡ್ಬೋದು. ಇಷ್ಟು ದೊಡ್ಡದನ್ನು ಇದನ್ನು ಓದಕ್ಕಾಗಲ್ಲ ಅಂದ್ರೆ ಕೆಲವು ನಾನು ಚಿಕ್ಕ ಪುಟ್ಟದು ಇದು ಸಂಸ್ಕೃತ ಶ್ಲೋಕಗಳನ್ನ ಹೇಳ್ಕೊಡ್ತೀನಿ. ಅದನ್ನಾದ್ರೂ ಅಟ್ಲೀಸ್ಟ್ ನೀವು ಹೇಳ್ಕೊಡಿ. ಅದ್ಯಾವುದು ಅಂತಂದ್ರೆ ಇದ್ರಲ್ಲಿ ಕೊಟ್ಟಿದ್ದೀನಿ, ಅದನ್ನ ಹೇಳ್ತೀನಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಮೊದಲನೇದು ನೋಡಿ, ಓಂ ಜಯಂತಿ ಮಹಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಧಾತ್ರಿ ಸ್ವಾಹಾ ಸ್ವಾಧಾ ನಮೋಸ್ತುತೆ. ಇದು ಒಂದು ಮಂತ್ರ, 2 ಸಾಲಿನ ಮಂತ್ರ. ಇದನ್ನು ಹೇಳ್ಕೋಬಹುದು. ಇದ್ರದ್ದು ಅರ್ಥ ಏನು ಅಂದ್ರೆ, ವಿಜಯಶೀಲಳಾದ ಮತ್ತು ಐಶ್ವರ್ಯವನ್ನು ತರುವ ದುರ್ಗಾದೇವಿಗೆ ನಮಸ್ಕಾರಗಳು. ದುರ್ಗಾದೇವಿ, ನೀನು ಕಾಳಿ ಭದ್ರಕಾಳಿ ಆಗಿದ್ದು ನಮ್ಮ ದುಃಖಗಳನ್ನು ಹೋಗಲಾಡಿಸ್ತೀಯ ಮತ್ತು ನಿನ್ನಲ್ಲಿ ನಮ್ಮ ಕ್ಷಮೆ ಕೇಳ್ತೀವಿ. ನಮ್ಮ ನಮಸ್ಕಾರವನ್ನು ಸ್ವೀಕರಿಸು ಅಂತ ಇದರ ಅರ್ಥ ಆಗುತ್ತೆ. ಇನ್ನೊಂದು, ಓಂ ಸರ್ವ ಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ದೇವಿ, ನೀನು ಎಲ್ಲಾ ರೂಪಗಳಲ್ಲಿ ಇದೆಯಾ, ಎಲ್ಲ ಶಕ್ತಿಗಳ ರೂಪವೇ ನೀನು. ನಮ್ಮನ್ನು ಎಲ್ಲ ಭಯಗಳಿಂದಲೂ ರಕ್ಷಿಸು ದುರ್ಗಾದೇವಿ, ನಿನಗೆ ನನ್ನ ನಮಸ್ಕಾರಗಳು ಅಂತ ಇದರ ಅರ್ಥ ಆಗುತ್ತೆ. ಇನ್ನೊಂದು, ಮೂರನೇದು, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಸೆ 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 ನಮೋ ನಮಃ. ಇದು ಬಹುಶಃ ನೀವು ಕೇಳಿರ್ತೀರಾ ಈ ಮಂತ್ರ. ಇದು ಈಸಿ ಆಗಿದೆ, ಇದನ್ನು ಹೇಳ್ಕೋಬಹುದು. ಇದ್ರ ಅರ್ಥ ಏನು ಅಂದ್ರೆ, ಎಲ್ಲಾ ಜೀವಿಗಳಲ್ಲೂ ತಾಯಿ ನೀನ್ ನೆಲೆಸಿದೀಯಾ, ಶಕ್ತಿಯಾಗಿದೆಯಾ, ಬುದ್ಧಿವಂತಿಕೆ ಎಲ್ಲಿದೆಯಾ, ಇಂಥ ಜಗನ್ಮಾತೆಯಾದ ನಿನ್ಗೆ ನಮ್ಮ ನಮಸ್ಕಾರಗಳು ಅಂತ ಇದ್ರ ಅರ್ಥ ಆಗುತ್ತೆ. ಇನ್ನೊಂದು, ಅಪರಾಜಿತ ಸಿ ದೇವಿ ವಿಶ್ವಸ್ತೆ ಪರಮೇಶ್ವರಿ ನಾರಾಯಣಿ ನಮೋಸ್ತುತೆ ಸರ್ವಸಿದ್ಧಿ ಪ್ರದಾಯಿಕೆ ಅಂತ ಇದನ್ನು ಹೇಳ್ಕೊಳ್ಬಹುದು. ಇದು ಗೂಗಲ್ ಮಾಡಿದ್ರೆ ನಿಮ್ಗೆ ಇವೆಲ್ಲ ಸಿಗುತ್ತೆ ಆಕ್ಚುಲಿ. ಅಥವಾ ನಿಮ್ಗೆ ಇದೇ ಬೇಕು ಅಂತಂದ್ರೆ ಗ್ರೂಪಲ್ಲಿ ಮೆಸೇಜ್ ಹಾಕಿ ನಿಮ್ಗೆ ಕಳಿಸ್ಕೊಡ್ತೀನಿ. ಆಕ್ಚುಲಿ ಹಾಕಿದೀನಿ ಅನ್ಸುತ್ತೆ ಬೆಳಿಗ್ಗೆನೆ ನಾನು. ಅದ್ರಲ್ಲಿ ಇರೋದೇ ಇದು ಸೇಮ್. ಅದನ್ನ ನೀವು ನೋಡ್ಕೊಂಡು ಓದ್ಕೊಳ್ಬೋದು. ಇದರ ಅರ್ಥ ಏನಂದ್ರೆ, ದೇವಿ ನೀನು ಸದಾ ಗೆಲುವು ಕೊಡುವಂಥವಳು, ಅತ್ಯಂತ ಹೈಯೆಸ್ಟ್ ಆರ್ಡರ್ ಅಲ್ಲಿ ಇರುವಂತ ಅಡ್ಮಿನಿಸ್ಟ್ರೇಟರ್ ನೀನು. ಆಧ್ಯಾತ್ಮಿಕದಲ್ಲಿ ನಾನು ನಿನ್ನನ್ನು ಹೀಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ನಾನು ನಮಗೆ ಜಯವನ್ನು ಕೊಡುವಂತ ಇದರ ಅರ್ಥ ಆಗುತ್ತೆ. ಇನ್ನೊಂದು ಮಂತ್ರ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಇದು ನವಾರ್ಣ ಮಂತ್ರ. ಇದು ಆಕ್ಚುಲಿ ದೀಕ್ಷೆ ತಗೊಂಡು ದೇವಿಯ ಉಪಾಸನೆ ಮಾಡೋರು ಇದೆಲ್ಲ ಮಾಡ್ತಾರೆ. ಆದ್ರೂ ಈಗ ಒಬ್ರು
ಇದನ್ನ ಹೇಳ್ಕೊಡ್ತಾರೆ ಗುರು ಸಮಾನರು ಅಂತ ಅಂದಾಗ ನಾವು ಇದನ್ನು ಹೇಳ್ಬಹುದು. ಇದರ ಅರ್ಥ ಕೆಟ್ಟದನ್ನ ನಾಶ ಮಾಡುವಂತ ಚಾಮುಂಡಾದೇವಿ ಶಕ್ತಿಯ ರೂಪ ನೀನು, ನಿನ್ಗೆ ನಮಸ್ಕರಿಸುತ್ತೇವೆ ಅಂತ ಅರ್ಥ ಆಗುತ್ತೆ. ಇದ್ರಲ್ಲಿ ಐಂ ಅಂದ್ರೆ ಸರಸ್ವತಿ ದೇವಿ, ಹಿ ಹ್ರೀಂ ಲಕ್ಷ್ಮಿ ಆಗುತ್ತೆ, ಕ್ಲೀಂ ದುರ್ಗಾ ಮಾತೆ. ಈ 3 ಜನದ ತ್ರಿಮೂರ್ತಿಗಳ ರೂಪನೇ ಅದ ಮಂತ್ರ ಇದು. ಇದು ಒಳ್ಳೇದು, ಚಿಕ್ಕದಾಗಿದೆ. ಇದನ್ನ ಹೇಳ್ಕೊಂಡ್ರು ಸದಾ ಮನಸ್ಸಿನಲ್ಲಿ ಹೇಳ್ಕೊಂತಾ ನಿಮ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ನಡೆಯುತ್ತೆ. ಇನ್ನೊಂದು ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಇದು ಈಸಿ ಇದೆ, ಇದು ಬರುತ್ತೆ ಅನ್ಸುತ್ತೆ ಸುಮಾರು ಜನಕ್ಕೆ. ಇದನ್ನ ಹೇಳ್ಕೊಂಡ್ರು ಒಳ್ಳೇದೆ. ಸಂತೋಷವನ್ನು ಕೊಡುವಂತ ದುರ್ಗಾ ಮಾತೆ, ಎಲ್ಲವನ್ನು ಮಂಗಳಕರವಾಗಿ ನಡೆಸಿಕೊಡುವಂತ ದುರ್ಗಾ ಮಾತೆ, ಗೌರಿಯೇ ನಮ್ಮ ಆಸೆಗಳನ್ನು ಪೂರೈಸುವಳೆ, ನಮ್ಗೆ ಆಶ್ರಯ ನೀಡುವಳು. ಆದ್ರಿಂದ ನಿನ್ಗೆ ನಮಸ್ಕರಿಸುತ್ತೇವೆ, ನಮ್ಮ ನಮಸ್ಕಾರಗಳನ್ನು ಸ್ವೀಕರಿಸು. ಹೀಗೆ ಇದರ ಅರ್ಥ ಆಗುತ್ತೆ. ಇದು ಸಂಸ್ಕೃತ ಶ್ಲೋಕಗಳನ್ನು ಹೇಳೋದ್ರಿಂದ, ಇದು ಸಂಸ್ಕೃತ ಭಾಷೆ ದೇವ ಭಾಷೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಪಠಣ ಮಾಡೋದು ಅತ್ಯಂತ ಒಳ್ಳೇದು. ಅಥವಾ ನಮಗೆ ಅದು ಬರ್ಲಿಲ್ಲ ಅಂದ್ರೆ ನಾವು ಮಾತಾಡ್ತೀವಲ್ಲ, ಒಬ್ರಿಗೊಬ್ರು ಮಾತಾಡ್ತೀವಲ್ಲ, ಆ ರೀತಿ ಮಾತಿನಲ್ಲಿ ನಮ್ ಯಾವ ಭಾಷೆನಲ್ಲಾರ ಮಾತಾಡಿ ಮನೆಯಲ್ಲಿ, ಅಥವಾ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ, ಹಿಂದಿನಲ್ಲಿ, ತಮಿಳು, ತೆಲುಗು, ಯಾವ ಭಾಷೆನಲ್ಲೇ ಆಗ್ಲಿ, ನೀವೇನ್ ಮಾತಾಡ್ತೀರೋ ಆ ಭಾಷೆನಲ್ಲಿ ನೀವು ದೇವರೊಂದಿಗೆ ಮಾತಾಡ್ಬೋದು. ಹೇಳ್ಕೊಳ್ಳಿ ನಿಮ್ಮ ಮನಸ್ಸು. ಈಗೆಲ್ಲ ಹೆಚ್ಚು ಜನರಿಗೆ ಪುರ್ಸತ್ತಿರಲ್ಲ ಅದು ಇದು ಹೇಳ್ಕೊಳಕ್ಕೆ. ಇದಕ್ಕೆಲ್ಲ ನಾವು ಮತ್ತೆ ಸೈಲೆಂಟ್ ಆಗಿ ಇರ್ಲೇಬೇಕು ಕೂಡ. ಇವಾಗ ನಾವು ಸೈಲೆಂಟ್ ಆಗಿ ದೇವರೊಂದಿಗೆ ಒಂದ್ 5 ನಿಮಿಷ, ದಿನಕ್ಕೊಂದ್ 5 ನಿಮಿಷ 2 ನಿಮಿಷ ಮಾತಾಡ್ಕೊಳ್ಳೋದು ಅಥವಾ ಪ್ರಾರ್ಥನೆ ಸಲ್ಲಿಸೋದು ಅತ್ಯಂತ ಉತ್ತಮವಾದ ಒಂದು ಹೀಲಿಂಗ್ ಆಗುತ್ತೆ. ನಮ್ಮ ಕೆಲಸ ಕಾರ್ಯ, ನಮ್ಮ ತನುಮನಕ್ಕೆ ಹೀಲಿಂಗ್ ಇದು. ಇಷ್ಟು ನಾನು ಇವತ್ತು ನಿಮಗೆ ಹೇಳಿದ್ದೀನಿ. ಹೇಗನ್ನಿಸ್ತು ಅಂತ ಗೊತ್ತಿಲ್ಲ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಮಾತಾಡಿ, ಏನಾದ್ರೂ ನಿಮ್ ಪ್ರಶ್ನೆಗಳು ಏನಾದ್ರು ಇದ್ರೆ ಕೇಳ್ಬೋದು. ಇನ್ಯಾವ್ದಾದ್ರು ದುರ್ಗಾ ಸಪ್ತಶತಿಯಿಂದ ಯಾವ್ದಾದ್ರು ಮಂತ್ರ ಬೇಕಿದೆ? ಕುಂಚಿಕಾ ಸ್ತೋತ್ರ ಒಂದು ಓದ್ಬೇಕು, ಬಟ್ ಇವಾಗ ಟೈಮ್ ಇಲ್ಲ. ನಾಳೆ ಹೋಗ್ತೀನಿ, ನಾಳೆಗೂ ಓದೋಣ ಅಂತ ಅನ್ಕೊಂಡಿದೀನಿ. ನಾನು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಥ್ಯಾಂಕ್ಸ್ ಜಾಯಿನ್ ಆಗಿದ್ದಕ್ಕೆ ಮತ್ತು ನಿಮ್ ಸಮಯವನ್ನು ಕೊಟ್ಟಿದ್ದಕ್ಕೆ ಅತ್ಯಂತ ಧನ್ಯವಾದಗಳು. ಈಗ ಮೀಟಿಂಗ್ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು. ಏನಾದ್ರೂ ಇದ್ರೆ ಮಾತಾಡಿ, ಅನ್ಮ್ಯೂಟ್ ಮಾಡಿ, ನಿಮ್ ಪಾಡಿಗೆ ನೀವು ಮಾಡ್ಬೋದು ಅನ್ಸುತ್ತೆ. ಓಕೆ, ಏನಾದ್ರು ಪ್ರಶ್ನೆ ಇದ್ರೆ ಗ್ರೂಪ್ ಅಲ್ಲಿ ಬರೀರಿ. ಐ ವಿಲ್ ಆನ್ಸರ್ ಯು. ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಜಾಯಿನ್ ಆಗಿದ್ದೀರಾ. ನಿಮ್ಗೆ ಒಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ನೀವು ತುಂಬಾ ಇಂಟ್ರೆಸ್ಟ್ ಆಗಿ ಪೂರ್ತಿ ಇದ್ರಿ, ಜಾಯಿನ್ ಆಗಿದ್ದೀರಾ. ಇದಕ್ಕಾಗಿ ನಂಗೆ ತುಂಬಾ ಸಂತೋಷ ಆಗಿದೆ. ಏನು ಹೆಣ್ಮಕ್ಳಿಗೆ ಮನೇಲಿ ಕೆಲಸ ಇದ್ದೇ ಇರುತ್ತೆ, ಆದ್ರೂ ನೀವು ಜಾಯಿನ್ ಆಗಿದ್ರೆ ನಂಗೆ ತುಂಬಾ ಸಂತೋಷ ಆಗಿದೆ. ನೀವು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ, ನಿಮಗೆ ಒಂದು ½ ಕನ್ಸಲ್ಟೇಷನ್ ಕೊಡ್ತೀನಿ, ಅಸ್ಟ್ರಾಲಜಿ ಕನ್ಸಲ್ಟೇಷನ್. ನೀವು ಯಾರ್ದಾರು ನಿಮ್ ಮನೇಲಿ ಯಾರು ಮಕ್ಳು ಮರಿ ಯಾರ್ದಾದ್ರು ಒಬ್ರದ್ದು ಒಂದು ಜಾತಕ ವಿಮರ್ಶೆ ಮಾಡ್ಕೊಡ್ತೀನಿ. ಅಥವಾ ಬೇರೆ ಜನರಲ್ ಏನಾದ್ರೂ ಉದ್ಯೋಗ, ಜಾಬ್ ಮಾಡ್ಬೇಕು, ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಆತರ ಏನೋ ಒಂದರ ಬೇರೆ ರೀತಿಯ ಯೋಚನೆ, ಗೊಂದಲ, ಆ ತರ ಇದ್ರೂ ಕೌನ್ಸಿಲಿಂಗ್ ಕೂಡ ನಿಮಗ್ ಕೊಡ್ತೀನಿ. ಅರ್ಧ ಗಂಟೆ ಕೌನ್ಸಿಲಿಂಗ್ ಫ್ರೀ. ಇದು ಮಿನಿಮಮ್ 3000+ ರೂಪೀಸ್ ಫೀಸ್ ಇದು ಔಟ್ಸೈಡ್. ನಿಮಗೆ ಫ್ರೀ ಆಗಿ ಕೊಡ್ತೀನಿ. ನಂಗೆ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ. ಅಥವಾ ಯಾವ ತರ ಪ್ರಶ್ನೆ ಕೇಳಲಿ, ನಾನು ಏನ್ ಕನ್ಸಲ್ಟೇಷನ್ ಮಾಡ್ಲಿ ಅನ್ನೋದು ಗೊತ್ತಾಗದೆ ಇದ್ರು ಅದನ್ನು ಕೇಳಿ, ಅದನ್ನ ಹೇಳ್ಕೊಡ್ತೀನಿ ನಾನು. ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ಸ್. ನಿಮ್ ಕಡೆಯವರು ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರ್ಯಾರು ಸೇರಿಸ್ಬೋದು ಈ ಗ್ರೂಪ್ ಅಲ್ಲಿ. ಅದು ಆಪ್ಷನ್ ನೀವೇ ಸೇರಿಸ್ಬೋದು, ಅಥವಾ ಮೆಸೇಜ್ ಮಾಡಿ ನಂಗೆ ಸೇರ್ಸೋಣ. ಇನ್ಮೇಲೆ ಎವ್ರಿಡೇ ಏನಾದ್ರೂ ಒಂದೊಂದು ಈ ತರ ಡಿವೈನ್ ಲರ್ನಿಂಗ್ ಅಂಡ್ ಹೀಲಿಂಗ್ ಇರುತ್ತೆ. ಇದು ಆಕ್ಚುಲಿ ಹೀಲಿಂಗ್ ಆಗಿದೆ ನಿಮ್ಗೆ. ದೇವರು ನಿಮಗೆ, ದುರ್ಗಾ ಮಾತೆ ಒಳ್ಳೇದ್ ಮಾಡ್ಲಿ. ನಿಮ್ಮ
ನಿಮಗೆ ಎಲ್ಲ ಒಳ್ಳೆ ದಾರಿಯನ್ನು ತೋರಿಸ್ಲಿ. ಇವತ್ತು ಒಳ್ಳೆ ದಿನ, ನಾವು ನೀವು ಭೇಟಿಯಾಗಿದ್ದೀವಿ. ಧನ್ಯವಾದಗಳು ಮ್ಯಾಮ್. ಬಾಯ್. ಥ್ಯಾಂಕ್ ಯು.